ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ವಾಸ್ತುಶಾಸ್ತ್ರದಲ್ಲಿ ನಾವು ಮನೆ ನಿರ್ಮಿಸ್ಕೊಳ್ತಕ್ಕಂಥ ಸಂದರ್ಭ ಅಥವಾ ಅಪಾರ್ಟ್ಮೆಂಟ್ಗಳಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡೋದಿಲ್ಲ. ಆದರೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ನೀವು ಮನೆ ಕಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮನೆಯ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಾವು ಪ್ರಾಶಸ್ತ್ಯ ಕೊಡೋದ್ರ ಜೊತೆಗೆ ಬಹು ವಿಶೇಷವಾಗಿ ಕೊಡ್ತಕ್ಕಂಥದ್ದೇ ಮೆಟ್ಟಿಲುಗಳ ಬಗ್ಗೆ. ನಾವು ಸ್ಟೆಪ್ಸ್ ಅಂತ ಏನು ಕರಿತೀವಿ, ಇಂಗ್ಲೀಷಲ್ಲಿ ಸ್ಟೆಪ್ಸ್ ಅಂತ ಕರಿತೀವಿ, ಮೆಟ್ಟಿಲುಗಳು ಅಂತೀವಿ. ಮನೆಗೆ ಮೆಟ್ಟಿಲುಗಳು ಅದು ಮನೆಯ ಒಳಭಾಗದಲ್ಲಾಗಲಿ ಹೊರಭಾಗದಲ್ಲಾಗಲಿ, ಡ್ಯೂಪ್ಲೆಕ್ಸ್ ಆಗಲಿ ತ್ರೀಪ್ಲೆಕ್ಸ್ ಆಗಲಿ, 10 ನೀವು ಏನು ಮಳಿಗೆಗಳನ್ನು ಕಟ್ಕೊಂಡು ಹೋಗಿ ಆದರೂ ಕೂಡ ಆ ಮನೆಗೆ ಮೆಟ್ಟಿಲುಗಳು ಯಾವ ಭಾಗದಲ್ಲಿರಬೇಕು, ಮೆಟ್ಟಿಲುಗಳು ಎಷ್ಟಿರಬೇಕು, ಮೆಟ್ಟಿಲುಗಳ ವಿಚಾರ ಏನು, ಆ ಸ್ಟೆಪ್ಸು ನಮಗೆ ಎಷ್ಟು ವೃದ್ಧಿಯನ್ನು ಕೊಡುತ್ತೆ, ಆ ಮನೆಗೆ ಆ ಮೆಟ್ಟಿಲುಗಳು ಹಾಕ್ತಕ್ಕಂಥ ಜಾಗ ಆ ಮನೆಗೆ ಎಷ್ಟು ಶಕ್ತಿಯನ್ನು ತುಂಬಿಸುತ್ತೆ, ಎಲ್ಲವೂ ಕೂಡ ವಾಸ್ತುಶಾಸ್ತ್ರದ ರೀತಿ ನೋಡೋಕ್ಕೆ ಹೋದಾಗ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ನಾವು ಕೊಡಲೇಬೇಕು. ಒಂದು ಚೂರು ಮಿಸ್ ಆದರೂ ಕೂಡ ಆ ಮನೆಗೆ ಅಶಾಂತಿ ಇರ್ಬೋದು, ಕೋಪತಾಪಗಳು, ಅನಾರೋಗ್ಯ. ನಾವು ವಾಸ್ತು ಅಂತ ಹೇಳಿದ್ರೆ ಏನು, ವಸತಿ ಇತಿ ವಾಸ್ತು, ನಾವು ವಾಸ ಮಾಡ್ತಕ್ಕಂಥದ್ದೇ ವಾಸ್ತು. ಆದರೆ ಆ ಮನೆಯಲ್ಲಿ ಮೆಟ್ಟಿಲುಗಳನ್ನು ನೀವು ಆಚೆ ಹಾಕ್ತಿರೋ ಒಳಗಾಗ್ತಿರೋ ಡೂಪ್ಲೆಕ್ಸ್ಗೆ ಮಾಡ್ಕೋತಿರೋ ಆ ಜಾಗಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೂಡ ಕೊಡ್ತೀವಿ. ಮಹಡಿಯ ಮೆಟ್ಟಿಲುಗಳು ನಾವು ಹತ್ತಬೇಕಾದ್ರೆ ನಾವೇನು ಮಾಡ್ತೀವಿ, ನೇರವಾಗಲಿ ಒಳಭಾಗದಲ್ಲಾಗಲಿ ಹತ್ತತಕ್ಕಂಥದ್ದು ಪೂರ್ವದಿಂದ ಪಶ್ಚಿಮ ಭಾಗಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ನಾವು ಮೆಟ್ಟಿಲುಗಳು ಹತ್ತಿ ಹೋಗುವ ರೀತಿ. ಪೂರ್ವದಿಂದ ಪಶ್ಚಿಮಕ್ಕೆ ಅದು ಎಲ್ಲಿರಬೇಕು, ವಾಯುವ್ಯ ಕಡೆ ಇರಬೇಕು. ವಾಯುವ್ಯ ಕಡೆ ಇದ್ದರೆ ಅದು ಹೆಚ್ಚು ಪ್ರಾಶಸ್ತ್ಯ ಕೂಡ ಇರುತ್ತೆ. ವಾಯುವ್ಯ ಭಾಗದಲ್ಲಿ ಮನೆ ಪೂರ್ವಾಭಿಮುಖವಾಗಿರಲಿ ಉತ್ತರಾಭಿಮುಖವಾಗಿರಲಿ ಯಾವ ಮುಖವಾಗಾದರೂ ಇರಲಿ, ಮನೆ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ನಾವು ಹತ್ತಿ ಪೂರ್ವಕ್ಕೆ ಬೆನ್ನಿಟ್ಟು ಪಶ್ಚಿಮಕ್ಕೆ ಮುಖ ಮಾಡಿ ಆ ಮೆಟ್ಟಿಲುಗಳೆಲ್ಲ ಹತ್ತಿ ಹೋದರೆ ಅದು ಕೂಡ ಸ್ವಲ್ಪ ಶ್ರೇಷ್ಠವಾಗಿ ಇರತಕ್ಕಂಥದ್ದು ವಾಯುವ್ಯ ಭಾಗದಲ್ಲಿ. ಇನ್ನು ಉತ್ತರದಿಂದ ದಕ್ಷಿಣದ ಕಡೆ ಹತ್ತಿ ಹೋಗಬೇಕು, ಅದು ಆಗ್ನೇಯ ಭಾಗದಲ್ಲಿರಬೇಕು. ನಿಮ್ಮ ಮನೆ ಪೂರ್ವಕ್ಕಿದೆಯೋ ಉತ್ತರಕ್ಕಿದೆಯೋ ಬಾಗಿಲು ಅದು ಆಮೇಲೆ ಪ್ರಾಶಸ್ತ್ಯ. ಆದರೆ ಮೆಟ್ಟಿಲುಗಳು ಯಾವತ್ತು ಉತ್ತರದಿಂದ ಉತ್ತರಕ್ಕೆ ಬೆನ್ನು ಮಾಡಿ ದಕ್ಷಿಣಕ್ಕೆ ಮೆಟ್ಟಿಲುಗಳನ್ನು ಹತ್ತಿ ಹೋಗುವುದಕ್ಕೆ ಶುಭ ಅಂತೂ ಕೂಡ ನಾವು ಹೇಳ್ತೀವಿ. ಇನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಮೆಟ್ಟಿಲುಗಳು ಯಾವತ್ತೂ ಆ ಮನೆಯಲ್ಲಿ ಹಾಕಬಾರದು. ಇನ್ನು ಇತ್ತೀಚೆಗೆ ನನಗೆ ಎಷ್ಟೋ ಜನ ಕೇಳ್ತಾರೆ, ಗುರುಜಿ ಈ ಲಾಭ ನಷ್ಟದ ಬಗ್ಗೆ ಹೇಳಿ, ಈ ಲಾಭ ನಷ್ಟ ಅಂತಂದರೆ ಏನು, ಅದರ ವಿಚಾರ ಏನು ಅಂದಾಗ ನಾವು ನೆಲದ ಮೇಲೆ ನಿಂತಿದ್ದೀವಿ. ಒಂದು ಮುಂದೆ ನಮಗೆ ಒಂದು ಸ್ಟೆಪ್ ಕಾಣಿಸ್ತಾ ಇದೆ, ಒಂದು ಮೆಟ್ಲು ಕಾಣಿಸ್ತಾ ಇದೆ, ಲಾಸ್ಟ್ ಕಡೆಯ ಮೆಟ್ಲು ಕಾಣಿಸ್ತಾ ಇದೆ. ನಾವೀಗ ನೆಲಭಾಗದಲ್ಲಿದ್ದೀವಿ, ಮೆಟ್ಲ ಮೇಲಿಲ್ಲ, ನೆಲಭಾಗದಲ್ಲಿದ್ದೀವಿ. ನೆಲಭಾಗದಿಂದ ಬಲಗಾಲನ್ನು ನಾವು ಮೆಟ್ಟಿಲ ಮೇಲೆ ಇಟ್ಟಾಗ ಅದು ಲಾಭ, ಎಡಭಾಗವನ್ನು ಇನ್ನೊಂದು ಮೆಟ್ಟಿಲಿಗಿಟ್ಟಾಗ ಅದು ನಷ್ಟ. ಈ ರೀತಿಯಾಗಿ ಪರಿಪೂರ್ಣವಾಗಿ ಮೆಟ್ಟಿಲುಗಳನ್ನೆಲ್ಲ ಕ್ರಯಿಸಿದಾಗ, ಅಂದರೆ ಎಲ್ಲವನ್ನೂ ಮೆಟ್ಟಿಲುಗಳನ್ನು ಹತ್ತಿದಾಗ ಕಡೆಯದಾಗಿ ನಮಗೆ ಲಾಭ ಬಂದರೆ ಆ ಮೆಟ್ಟಿಲುಗಳು ಶುಭ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಲದ ಭಾಗದಲ್ಲಿದ್ದೀವಿ, ಫಸ್ಟು ಮೆಟ್ಟಿಲಲ್ಲಿ ಬಲಗಾಲನ್ನಿಡಬೇಕು, ಅದನ್ನು ನಾವು ಲಾಭ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಮೆಟ್ಟಿಲಿಗೆ ನಷ್ಟ, ಮತ್ತು ಲಾಭ, ಮತ್ತು ನಷ್ಟ, ಮತ್ತು ಲಾಭ, ಮತ್ತು ನಷ್ಟ ಹೋಗಿ ಕಡೆಯದಾಗಿ ನೆಲಭಾಗವನ್ನು ಮುಟ್ಟೋಕೆ ಹೋದಾಗ ಅದು ನಮಗೆ ಲಾಭ ಆಗಿದ್ದರೆ ಆ ಮನೆಗೆ ಮೆಟ್ಟಿಲುಗಳು ಕರೆಕ್ಟಾಗಿದೆ. ಇನ್ನು ಬೆಸ್ ಸಂಖ್ಯೆ ಸರಿ ಸಂಖ್ಯೆ ಅದು ಪಕ್ಕಕ್ಕಿಡಿ, ಆ ಮೆಟ್ಟಿಲುಗಳು ಕರೆಕ್ಟಾಗಿದೆ ಅಂತ ಕೂಡ ನಾವು ಹೇಳಬಹುದು. ಇನ್ನು ಮೆಟ್ಟಿಲುಗಳನ್ನು ವಕ್ರಾಕಾರವಾಗಿ ಏನಾಗುತ್ತೆ, ಕೆಲವು ಮೆಟ್ಟಿಲುಗಳು ಹೀಗೋಗಿ ಮಾಡ್ತಾರಲ್ಲ, ಅದು ಶ್ರೇಷ್ಠ ಅಲ್ಲ. ನೀವು ಒಂದು ಪೋರ್ಷನನ್ನು ಒಂದು ನೇರವಾಗಿಡಿ, ಇನ್ನೊಂದು ಪೋರ್ಷನನ್ನು ಇನ್ನೊಂದು ಕಡೆಗೆ ತಗೊಳ್ಳಿ, ಅದು ಬೇಕಾದರೆ ಓಕೆ. ಮೆಟ್ಟಿಲುಗಳನ್ನು ವಕ್ರವಾಗಿಡೋದು, ಮೆಟ್ಟಿಲುಗಳನ್ನು ಆ ಒಂದು ಮೆಟ್ಟಿಲುಗಳ ಆಕಾರ ಏನಿರುತ್ತೆ, ಒಂದು ಮೆಟ್ಟಿಲನ್ನು ಹಾವಿನ ರೀತಿ ಇಡೋದು, ಇದಿಟ್ಟಾಗ ಆ ಮನೆಗೆ ಅನಾರೋಗ್ಯ ಕಾಡುತ್ತೆ. ಅಷ್ಟು ಕೂಡ ಸರ್ವಶ್ರೇಷ್ಠ ಅಲ್ಲ. ಒಟ್ಟಾರೆಯಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಮೆಟ್ಟಿಲುಗಳನ್ನಿಟ್ಟಾಗ ಆ ಮನೆಗೆ ಶ್ರೇಯಸ್ಸಿರುತ್ತೆ. ಇನ್ನೊಂದು ಮನೆ ಕಟ್ಕೊಳ್ಳೋ ಯೋಗ ಕೂಡ ನಿಮಗೆ ಬರಬಹುದು, ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.